ಈಸಿಯಾಗಿ ವೆಜ್ ಪಲಾವ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 3 to 4 ಮೆಂಬರ್ಸಿಗೆ ಆಗೋಷ್ಟು ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ನೀವು ಡಿಪೆಂಡ್ಸ್ ಇನ್ ದ ಕ್ವಾಂಟಿಟಿ ವೇರಿ ಮಾಡ್ಕೊಳ್ಳಿ, ಓಕೆನಾ. ಸೊ ಯಾವುದೆಲ್ಲ ವೆಜಿಟೇಬಲ್ಸ್ ಇದೆ, ಈ ಬದನೆಕಾಯಿ ಅದೆಲ್ಲ ಬಿಟ್ಟು ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಅಂತಾರಲ್ಲ ಅದಿದ್ದರೆ ಹೆಚ್ಚಿಟ್ಕೊಳ್ಳಿ, ವಾಶ್ ಮಾಡಿ ತೊಳೆದಿಟ್ಕೊಳ್ಳಿ. ಇದೇ ಟೈಮಲ್ಲಿ ನಿಮ್ಗೆ ಅಕ್ಕಿ ಎಷ್ಟು ಬೇಕೋ ಅಷ್ಟನ್ನು ನೆನೆಸಿಟ್ಕೊಳ್ಳಿ. ನಾನಿಲ್ಲಿ ಸ್ಪೈಸಸ್ ಯಾವುದೆಲ್ಲ ಹಾಕ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸ್ವಲ್ಪ ಸೋಂಪು, ಒಂಚೂರು ಚಕ್ಕೆ, 2 ಲವಂಗ, 1 ಅನಾನಸ್ ಹೂವು ಮತ್ತು ಪಲಾವ್ ಎಲೆ, 1 ಏಲಕ್ಕಿ. ಯಾವುದಾದ್ರೂ ಒಂದಿಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್, ಓಕೆನಾ. ಅದೆಲ್ಲ ಮ್ಯಾಂಡೇಟರಿ ಅಂತ ನಾನು ಏನು ಹೇಳಲ್ಲ. ನಾನು ಒಂದು ಸಲ ಎಲ್ಲನೂ ಏನು ಹಾಕೋಕ್ಕೆ ಹೋಗಲ್ಲ, ಯಾವುದಿದೆ ಅದನ್ನು ಹಾಕಿನೇ ಮಾಡೋದು. ಅಂಥ ಟೇಸ್ಟ್ ಏನು ವೇರಿ ಆಗೋಲ್ಲ, ಓಕೆನಾ. ಇದ್ದರೆ ಹಾಕ್ಕೊಳ್ಳಿ, ತಂದು ಮಾಡಬೇಕನ್ನೋದು ಏನು ನೆಸೆಸಿಟಿ ಇಲ್ಲ. ಆಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್, ಸ್ವಲ್ಪ ದಪ್ಪ ಈರುಳ್ಳಿ ಆದರೆ 1 ತೊಗೊಳ್ಳಿ, ಮೀಡಿಯಮ್ ಇದ್ದರೆ 1.5 ಅಥವಾ 2 ತೊಗೊಳ್ಳಿ. ತುಂಬ ಹಾಕಿದ್ರೆ ಏನಾಗತ್ತಂದರೆ ಸ್ವೀಟ್ ಬಂದುಬಿಡತ್ತೆ ಪಲಾವು. ಹಾಗಾಗ್ಬಿಟ್ಟು ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಆನಿಯನ್ ಹಾಕಬೇಕಿದ್ರೆ ಸ್ವಲ್ಪ ಖಾರ ಅವಾಗೆಲ್ಲ ಮೇಂಟೈನ್ ಮಾಡ್ಕೊಬೇಕು. ಏನು ಮೆಣಸಿನ್ಕಾಯಿ ಎಲ್ಲ ರುಬ್ಕೋಬೇಕಿದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲ ನಾನು 3 ಮೆಂಬರ್ಸಿಗೆ ಮೀಡಿಯಮ್ ಸೈಜ್ದಾದರೆ 1.5 ಹಾಕ್ತಿದ್ದೀನಿ. ಸ್ವಲ್ಪ ದಪ್ಪದಿದ್ರೆ 1 ಹಾಕಿ, ಚಿಕ್ಕದಿದ್ರೆ 2 ಹಾಕ್ಕೊಳ್ಳಿ. ಆ ಥರ ವೇರಿ ಮಾಡ್ಕೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಆಗೋ ಟೈಮಲ್ಲಿ 1 ಹಾಫ್ ಟೊಮ್ಯಾಟೊ ಮತ್ತು ನಾವಿಲ್ಲಿ ಬಟಾಣಿ ಹಾಕ್ತಿದ್ದೀವಲ್ವ, ಬಟಾಣಿ ರಾತ್ರಿ ನೆನೆಸಿಟ್ಟಿದ್ದಿದ್ರೆ ಹಾಕ್ಕೊಳ್ಳಿ. ಆವಾಗಲೇ ನೆನೆಸಿ ಹಾಕೋಕ್ಕೋದ್ರೆ ಅದು ಬೇಯಲ್ಲ, ಹಾಕಬೇಡಿ, ಆಯಿತಾ. ಸೊ ನಾನು ಅವತ್ತು ನೆನೆಸಿಟ್ಟಿದ್ದು ಸ್ವಲ್ಪ ಮಿಕ್ಕೊಂಡಿತ್ತು, ಅದನ್ನು ಸ್ವಲ್ಪ ನೀರು ಹಾಕಿಟ್ಟಿದ್ದೆ ಬೆಳಿಗ್ಗೆ, ಅದನ್ನು ನಾನು ಯೂಸ್ ಮಾಡ್ತೀನಿ. ಅದಕ್ಕೆ ಮುಂಚೆ ಈಗ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕಲ್ವ. ಸೊ 1-2 ಎಸಳಷ್ಟು ಬೆಳ್ಳುಳ್ಳಿ, ಅಂದರೆ 2 ಫುಲ್ ಗಡ್ಡೆ ಬೆಳ್ಳುಳ್ಳಿ, 4 ಚಿಕ್ಕ ಪೀಸು ಶುಂಠಿ, 8 ಮೆಣಸಿನ್ಕಾಯಿ, 1 ಈರುಳ್ಳಿ, 1-2 ಲವಂಗ, ಒಂಚೂರು ಚಕ್ಕೆ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಕಾಳು ಮತ್ತು 1 ಹಾಫ್ ಟೊಮ್ಯಾಟೊ ತೊಗೊಂಡಿದ್ದೀನಿ ರುಬ್ಬಕ್ಕೆ. ಇದು ಪೇಸ್ಟ್ ಮಾಡ್ಕೊಳ್ಳೋಕೆ. ಇದ್ರ ಜೊತೆಗೆ ತೊಳೆದಿರೋ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ, ಪುದೀನ, ಓಕೆನಾ. ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀರು ಹಾಕೋ ಬದಲು ಇಲ್ಲಿ ಮೊಸರು ಹಾಕ್ಕೊಂಡು ನಾನು ರುಬ್ಕೊತೀನಿ. ಮೊಸರು ಹೇಗೂ ನಾವು ಪಲಾವಿಗೆ ಆ್ಯಡ್ ಮಾಡಬೇಕಲ್ವ. ಪಲಾವ್ ಆ್ಯಕ್ಚುಲಿ ಚೆನ್ನಾಗಾಗತ್ತೆ ಮೊಸರು ಹಾಕೋದು. ಎಷ್ಟೊಂದು ಜನ ಮೊಸರು ಸ್ಕಿಪ್ ಮಾಡ್ತಾರೆ, ಬಟ್ ಚೆನ್ನಾಗಿ ಅನಿಸುತ್ತೆ. ಲೈಕ್ ಹೋಟೆಲಲ್ಲಿ ತಿನ್ನೋ ಥರನೇ ನಿಮಗೆ ಫೀಲ್ ಕೊಡುತ್ತೆ. ಸ್ವಲ್ಪ ಹುಳಿ ಇರುತ್ತೆ, ಖಾರ ಇರುತ್ತೆ, ಎಲ್ಲ ಇರೋದ್ರಿಂದ ನಿಮ್ಗೆ ಆ ಥರ ಏನೂ ಇದಾಗಲ್ಲ. ಲೈಕ್ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಎಲ್ಲ. ನುಣ್ಣದಾಗಿ ಪೇಸ್ಟ್ ಮಾಡಿ ತಿಕ್ಕೊಳ್ಳಿ, ಓಕೆನಾ. ಇದನ್ನು ಆಮೇಲೆ ಹಾಕ್ಕೊಳ್ಳೋಣ. ಸೊ ನಾನು ತೋರಿಸ್ತಿದ್ದೀನಿ ನೋಡಿ, ಆ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈರುಳ್ಳಿ ಆಗ್ತಾಯಿದೆ. ಈ ಟೈಮಲ್ಲಿ ನಾವು ಬಟಾಣಿ ನೆನೆಸಿಟ್ಟಿದ್ದೀರ ಅಂತ ಹೇಳಿದ್ನಲ್ವ, ಅದನ್ನು ನೀರೆಲ್ಲ ಸೋರಿಸಿ ಚೆನ್ನಾಗಿ, ನೀರಾದಷ್ಟು ಅವಾಯ್ಡ್ ಮಾಡಿ, ನೀರೆಲ್ಲ ಸೋರಿಸಿ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಆನಿಯನ್ ಆಗ್ತಾ ಬಂತು, ಓಕೆನಾ. ಆನಿಯನ್ ಫ್ರೈ ಮಾಡೋ ಟೈಮಲ್ಲೇ ನೀವು ನಾನು ಹೇಳ್ದಂಗೆ ಅದೆಲ್ಲ ರುಬ್ಬಿಟ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡಿ. ಅದಾದಮೇಲೆ ನಾವೇನು ಆ್ಯಡ್ ಮಾಡಬೇಕು, ಇವಾಗ ನೆನೆಸಿಟ್ಟಿರೋ ಬಟಾಣಿ ಆ್ಯಡ್ ಮಾಡಬೇಕು. ಒಣಗಿರೋ ಬಟಾಣಿ ಹಾಕೋಬೇಡಿ, ಅದು ಬೇಯಲ್ಲ, ಗೊತ್ತಲ್ವ. ಸೊ ನೆನೆಸೇ ಇಟ್ಕೊಂಡು ಹಾಕ್ಕೊಬೇಕು. ನಾನು ಅವತ್ತು ಮೊನ್ನೆ ಏನಕ್ಕೋ ಯೂಸ್ ಮಾಡಿದ್ದೀನಿ, ಒಂದು ಸ್ವಲ್ಪ ಮಿಕ್ಕಿತ್ತು, ಹಾಗೆ ಎತ್ತಿಟ್ಟಿದ್ದೆ. ಸೊ ಅದನ್ನು ಜಸ್ಟ್ ನೀರು ಹಾಕ್ಬಿಟ್ಟು ಬೆಳಗ್ಗೆ ಎತ್ತಿಟ್ಕೊಂಡಿದ್ದೆ. ಸೊ ವಾಶ್ ಮಾಡಿ ಆ್ಯಡ್ ಮಾಡ್ಕೊತಿದ್ದೀನಿ. ಬಟಾಣಿ ಬೇಯದೇ ಇರೋದ್ರಿಂದ ಆನಿಯನ್ ಆಗಿದ ತಕ್ಷಣ ಬಟಾಣಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಬೆಟರು. ಸೊ ಚೆನ್ನಾಗಿ ಇದೆಲ್ಲ ಫ್ರೈ ಆಗೋ ಟೈಮಲ್ಲಿ ಇದು ಹಾಕ್ಕೊಳ್ಳಿ, ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸೊ ಬೇಗ ಫ್ರೈ ಆಗುತ್ತೆ. ಅರಿಶಿನ ಪುಡಿಗೆ ಏನು 1/4 ಟೀ ಸ್ಪೂನ್ ಹಾಕಿ. ಅರಿಶಿನ ಪುಡಿ ಹೆಲ್ತಿಗೆ ತುಂಬ ಒಳ್ಳೆಯದು. ಆಂಟಿಬಯೋಟಿಕ್ಸ್ ಇರೋದ್ರಿಂದ ಟ್ರೈ ಟು ಇನ್ಕ್ಲೂಡ್ ಅರಿಶಿನ ಪುಡಿನ ಆದಷ್ಟು ಎಲ್ಲ ಆಗುತ್ತೆ ಅಲ್ಲಿ. ಸಾಂಬಾರು ಪುಡಿಯಲ್ಲಿ ಹಾಕಿರ್ತೀರ ಆ್ಯಕ್ಚುಲಿ, ಆ ಥರ ಎಲ್ಲಿ ಆಗುತ್ತೆ ಅಲ್ಲಿ ಟ್ರೈ ಮಾಡಿ ಹಾಕೋಕ್ಕೆ. ಒಬ್ಬೊಬ್ಬರು ಅವಲಕ್ಕಿ ಉಪ್ಪಿಟ್ಟಿಗೆ ಹಾಕಲ್ಲ. ನಾನು ಆ್ಯಕ್ಚುಲಿ ರವೆ ಉಪ್ಪಿಟ್ಟಿಗೂ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಈ ಟೈಮಲ್ಲಿ ನಾನು ಟೊಮ್ಯಾಟೊ 1 ಹಾಫ್ ಟೊಮ್ಯಾಟೊ ರುಬ್ಬಕ್ಕೆ ಹಾಕಿದೆ, ಇನ್ನು ಹಾಫ್ ಟೊಮ್ಯಾಟೊ ಹಾಗೆ ಇಟ್ಕೊಂಡಿದ್ದೆಲ್ಲ 1 ಹಾಕ್ಕೊಂಡ್ರೆ ಮೇ ಬಿ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ನನಗೆ, ಹುಳಿ. ಯಾಕಂದರೆ ನಾನು ಆಲ್ರೆಡಿ ಮೊಸರು ತೊಗೊಂಡಿದ್ದೀನಿ, ಟೊಮ್ಯಾಟೊನೂ ಹಾಕ್ತಿದ್ದೀನಿ ಮತ್ತು ನಿಂಬೆ ರಸನೂ ಹಾಕೋದ್ರಿಂದ ಹಾಫ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದು 3 to 4 ಮೆಂಬರ್ಸಿಗೆ ನಾನು ಪಲಾವ್ ರೆಡಿ ಮಾಡ್ತಿರೋದು. ವೆಜಿಟೇಬಲ್ಸ್ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಏನೇನೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಹೂಕೋಸಿತ್ತು ಅದನ್ನು ತೊಗೊಂಡಿದ್ದೀನಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಟೈಮಲ್ಲಿ ಆ ಒಣಗಿರೋ ಬಟಾಣಿ ನೆನೆಸಿ ಹಾಕಿದ್ದೀವಲ್ಲ ಅದು ಮತ್ತು ವೆಜಿಟೇಬಲ್ಸ್ ಆದಷ್ಟು ಕುಕ್ ಆಗಬೇಕು. ಆದಷ್ಟು ಕುಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಅಕ್ಕಿ ಹಾಕಿದ್ಮೇಲೆ 5 to 6 ಮಿನಿಟ್ಸಲ್ಲಿ ಪಲಾವ್ ರೆಡಿ ಆಗಿಬಿಡತ್ತೆ. ಅನ್ನ ರೆಡಿ ಆಗುತ್ತೆ. ಆ್ಯಕ್ಚುಲಿ ಅಕ್ಕಿ ಎಲ್ಲ ರೆಡಿ ಮಾಡಿಟ್ಟಿರ್ತೀವಲ್ವ, ಅಂದರೆ ಅಕ್ಕಿ ಎಲ್ಲ ನೆನೆಸಿಟ್ಕೊಂಡಿರ್ತೀವಲ್ವ, ಮತ್ತು ಅಕ್ಕಿ ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ನಿಮಗೆ.
ಬಟ್ ಈ ವೆಜಿಟೇಬಲ್ಸ್ ಮತ್ತು ಆ ಒಣಗಿರೋ ಬಟಾಣಿ ನೆನೆಸಿ ಹಾಕಿದ್ವಲ್ವ ಅದು ಮೇಯ್ನ್ ಬೇಯ್ಕೊಬೇಕು. ಒಂದೊಂದು ಸಲ ಗಟ್ಟಿ ಇರುತ್ತೆ. 2 ವಿಷಲ್ ಅಂತೂ ತೆಗೆಸ್ತೀವಿ ನಾವಿವಾಗ. ಅದಕ್ಕೆ ಮುಂಚೆ ಒಂದು 5-6 ಮಿನಿಟ್ಸು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಾದಮೇಲೆ ನಾವು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ಒಂದು ಕಾಲು ಭಾಗ, ಒಂದು 30% ಅಷ್ಟು ಬೇಯ್ಕೊಳ್ಳುತ್ತೆ, ನಾಟ್ ಫುಲ್ ಕಂಪ್ಲೀಟ್ಲಿ. ಓಕೆನಾ. ಈ ಟೈಮಲ್ಲಿ ನಾವು ಮಸಾಲೆ ರುಬ್ಕೊಂಡಿದ್ವಿ ಅಲ್ವಾ, ಆ ನುಣ್ಣದಾಗಿ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಮಸಾಲೆ ರುಬ್ಬೇಕಿದ್ರೆ ನಾವು ಇದು ಆಲ್ರೆಡಿ ಮೊಸರು ಆ್ಯಡ್ ಮಾಡಿದ್ದೀವಿ, ಹಾಗಾಗಿ ಅದನ್ನು ಬಿಡಿ. ಉಪ್ಪು ಬೇಕಂದರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊತಿದ್ದೀನಿ ಬೇಯೋಕ್ಕೆ. ತರಕಾರಿ ಆಲ್ರೆಡಿ ಅರಿಶಿನ ಪುಡಿ ಹಾಕಿದ್ದೀನಲ್ವ, ಉಪ್ಪು ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಉಪ್ಪು ಹಾಕಿದ್ದೀವಿ, ಅರಿಶಿನ ಪುಡಿ ಹಾಕಿದ್ದೀವಿ, ಸೊ ಇಟ್ ವಿಲ್ ಹೆಲ್ಪ್ ಬೇಗ ಬೇಯೋಕ್ಕೆ ಬಿಟ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಆಗಿದೆ ಅಂತ ಅನಿಸಿದ್ಮೇಲೆ, ಚೆನ್ನಾಗಿ ಫ್ರೈ ಆದಮೇಲೆ ನೀವು ರುಬ್ಬಿಟ್ಟಿರೋ ಮಸಾಲ ಹಾಕ್ಕೊಳ್ಳಿ. ಆಲ್ರೆಡಿ ರುಬ್ಬಿ ಎತ್ತಿಕೊಂಡಿದ್ದೀರ ಅಲ್ವಾ, ಆ ಮಸಾಲಾನ ಇಲ್ಲಿ ಸೇರಿಸ್ಕೊಂಡು ಇವಾಗ ನೀರು ಹಾಕ್ಕೊಬೇಕು ಅಲ್ವಾ. ಈ ಮಸಾಲೆ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಇವಾಗ 1 ಗ್ಲಾಸ್ ಆಫ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ಆಫ್ ನೀರು ಬೇಕು. ಬಟ್ ಅಕ್ಕಿನ ಜಾಸ್ತಿ ತೊಗೊಂಡಷ್ಟು, ಇವಾಗ 5 ಗ್ಲಾಸ್ ಆಫ್ ಅಕ್ಕಿ ತೊಗೊಂಡಿದ್ರೆ 10 ಗ್ಲಾಸ್ ನೀರು ಹಾಕಬೇಡಿ. ಕುಕ್ಕರಲ್ಲಿ ಮಾಡ್ತಿದ್ದೀರಲ್ವ, ಓಪನ್ ಪಾತ್ರೆಗಳಾದರೆ 10 ಗ್ಲಾಸ್ ಬೇಕು, 5 ಗ್ಲಾಸಿಗೆ 10 ಗ್ಲಾಸ್ ಬೇಕು. ಬಟ್ ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಕುಕ್ಕರಲ್ಲಿ ಮಾಡಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಗೆ ಹೋಗ್ತಾ ಈಗ 4 ಗ್ಲಾಸ್ ಅಥವಾ 5 ಗ್ಲಾಸ್ ಆಫ್ ಅಕ್ಕಿ ತೊಗೊಂಡಿದ್ದೀರಾ ಅಂದರೆ ನಿಮಗೆ 8 ಗ್ಲಾಸ್ ಆಫ್ ನೀರು ಬೇಕಾಗಿಲ್ಲ. ನಾವಿಲ್ಲಿ ಇವಾಗ ನಾನು ಏನು ಹೇಳಿದೆ, 4 ಗ್ಲಾಸ್ ಆಫ್ ಅಕ್ಕಿ ತೊಗೊಂಡ್ರೆ 8 ಗ್ಲಾಸ್ ಆಫ್ ನೀರು ಬೇಡ. ಆಲ್ಮೋಸ್ಟ್ 7 ಸಾಕಾಗುತ್ತೆ, ಇಲ್ಲ 7.5 ಸಾಕಾಗುತ್ತೆ. ಯಾಕಂದರೆ ಕುಕ್ಕರಲ್ಲಿ ನಾವು ಮುಚ್ಚಿಡ್ತೀವಲ್ವ, ಹಾಗಾಗ್ಬಿಟ್ಟು ಜಾಸ್ತಿ ಕ್ವಾಂಟಿಟಿ ಆದಾಗ 1 ಗ್ಲಾಸ್ ಆಫ್ ನೀರು ಕಡಿಮೆ ಮಾಡೋಕ್ಕೆ ನೋಡಿಲ್ಲ, ಅಟ್ಲೀಸ್ಟ್ 1/2 ಗ್ಲಾಸ್ ಆದರೂ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮುದ್ದೆ ಥರ ಆಗುತ್ತೆ, ಅಷ್ಟು ಚೆನ್ನಾಗಿ ಬರೋಲ್ಲ, ಉದ್ರುದ್ರಾಗಿ ಬರೋಲ್ಲ ಪಲಾವ್. ನಾನು ಅಬ್ಸರ್ವ್ ಮಾಡಿರೋ ಥರ ಹಾಗೆ. ಮತ್ತು ನೀವು ಚೆನ್ನಾಗಿ ಕುದಿಸ್ತೀನಿ, ಅಕ್ಕಿ ಹಾಕೋಕ್ಕೆ ಮುಂಚೆ ಸ್ವಲ್ಪ ಒಂದು 30-40% ಅಕ್ಕಿ ಆಗೋಷ್ಟು ನಾನು ತಿರುಗಿಸಿ ಆಮೇಲೆ ಮುಚ್ಚುತ್ತೀನಿ ಅಂದ್ರೂ ಅಂದರೆ ಡಬಲ್ ಹಾಕ್ಕೊಳ್ಳಿ. 1 ಗ್ಲಾಸಿಗೆ 2 ಗ್ಲಾಸ್, 2 ಗ್ಲಾಸಿಗೆ 4 ಗ್ಲಾಸ್ ಹಾಕ್ಕೊಳ್ಳಿ. ಇಲ್ಲ ನಾನು ಸ್ವಲ್ಪ ಒಂದು 10 ಸೆಕೆಂಡ್ಸ್ ಲೈಕ್ 10% ಆದಮೇಲೆ ಮುಚ್ಚಿಬಿಡ್ತೀನಿ ಅಂತ ಇದ್ದರೆ, ಅಕ್ಕಿನ ತೊಳೆದು ನೆನೆಸಿಟ್ಟಿರ್ತೀರ ಅಲ್ವಾ ಆಲ್ರೆಡಿ, ಸೊ ತುಂಬ ಹೊತ್ತು ತೊಗೊಳ್ಳಲ್ಲ ಕುಕ್ ಮಾಡೋಕ್ಕೆ. ಹಾಗಾಗ್ಬಿಟ್ಟು ನೀರನ್ನ ಆದಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಪಲಾವು ಇದೆಲ್ಲ ಬೇಯ್ಕೊಂಡಿದೆ ಅಲ್ವಾ, ಮಸಾಲೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಬೇಯ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲಿ. ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಬೇಕಂದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಎಣ್ಣೆ ಕಮ್ಮಿ ಅನ್ನಿಸ್ತಿದೆ ಅಂದರೆ ಎಣ್ಣೆ ಕೂಡ ಆ್ಯಡ್ ಮಾಡಿ, ನೋ ಪ್ರಾಬ್ಲಮ್. ಓಕೆನಾ. ಮನೆಗೆ ನಾವೇ ತಿನ್ನೋಕ್ಕಲ್ಲ, ತುಪ್ಪ ಇದ್ದರೆ ತುಪ್ಪ ಆ್ಯಡ್ ಮಾಡಿ, ನಂದಿನಿ ತುಪ್ಪ ಆದರೂ ಸರಿ, ಮನೆ ತುಪ್ಪ ಆದರೂ ಸರಿ ಆ್ಯಡ್ ಮಾಡಿಕೊಂಡು ಆಮೇಲೆ 1 ಟೀ ಸ್ಪೂನ್ ಆಫ್ ಏನು ಹಾಕ್ಕೊತಿದ್ದೀನಿ, ಗರಂ ಮಸಾಲ ಪುಡಿ ಹಾಕ್ಕೊತಿದ್ದೀನಿ. ಗರಂ ಮಸಾಲ ಪುಡಿ ಮತ್ತು ಧನಿಯಾ ಪುಡಿ ಹಾಕೊಬೋದು, ಬಟ್ ಧನಿಯಾ ಕಾಳು ರುಬ್ಕೊಂಡಿರೋದ್ರಿಂದ ನಾನು ಧನಿಯಾ ಪುಡಿನ ಸ್ಕಿಪ್ ಮಾಡ್ತಿದ್ದೀನಿ. ಯಾರಾದರೂ ಧನಿಯಾ ಕಾಳು ಇಲ್ಲ ಅಂದರೆ ಆರಾಮಾಗಿ ಧನಿಯಾ ಪುಡಿನೇ ಹಾಕ್ಕೊಳ್ಳಿ. ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಚೆನ್ನಾಗಿ ಬೇಯಲಿ. ಸೊ ವೆಜಿಟೇಬಲ್ಸು ಮತ್ತು ಬಟಾಣಿ ಬೇಯ್ಕೋತಾ ಇರುತ್ತೆ ಈ ಟೈಮಲ್ಲಿ. ಓಕೆನಾ. ಸೊ ನೋಡಿಕೊಂಡು ಯಾರಪ್ಪ ಧನಿಯಾ ಪುಡಿ ನಾನು ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ಧನಿಯಾ ಕಾಳು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ ಆ್ಯಡ್ ಮಾಡ್ತಾಯಿಲ್ಲ. ಸೊ ಇಲ್ಲಿ ನಾನು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ, ಉಪ್ಪು ನೋಡ್ಕೊತಿದ್ದೀನಿ ಉಪ್ಪು ಸರಿಗಿದೆಯಾ ಅಂತ. ಆ್ಯಕ್ಚುಲಿ ಈ ಟೈಮಲ್ಲಿ ನೋಡೋಕ್ಕಿಂತ ನೀವು ಅಕ್ಕಿ ಹಾಕ್ತಿರಲ್ವ, ಆವಾಗ ನೋಡಿಕೊಂಡ್ರೆ ಇನ್ನೂ ಬೆಟರು, ಸರಿ ಆಗುತ್ತಾ ಅಂತ ಕೂಡ ನಮ್ಗೆ ಐಡಿಯಾ ಬರುತ್ತೆ. ಹಾಗಾಗಿ ಈ ಟೈಮ್ ನೀವು ತುಪ್ಪ ಬೇಕಂದರೆ ತುಪ್ಪ ಆ್ಯಡ್ ಮಾಡಿಕೊಂಡು ಮುಚ್ಚಿಟ್ಬಿಡಿ. ಓಕೆ, ನಾನು ಇವಾಗ 1-2 ಸ್ಪೂನು ತುಪ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ನಂಗೆ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು, ಮತ್ತು ತುಪ್ಪ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತಲ್ಲ ಪಲಾವಿಗೆ. ಹಾಗಾಗಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಿಟ್ಕೊಳ್ಳಿ. ಮತ್ತು ಚೆನ್ನಾಗಿ ಬೇಯ್ಕೊಂಡಾದಮೇಲೆ ನೀವು ಅಕ್ಕಿ ಎಲ್ಲ ತೊಳೆದಿಟ್ಕೊಂಡಿದ್ದೀರ ಅಲ್ವಾ, ಅದನ್ನೆಲ್ಲ ಸೋರ್ಸೋಕೆ ಇಟ್ಕೊಳ್ಳಿ. ಬೆಟರ್ ನೀವು ಫಸ್ಟ್ ಟೈಮ್ ಲೈಕ್ ಇವಾಗಿನ ಕುಕ್ಕಿಂಗ್ ಕಲಿತಾ ಇದ್ದರೆ ಅಕ್ಕಿನ ಒಂದು ಪಾತ್ರೆಯಲ್ಲಿ ಸೋರಕ್ಕೆ ಇಟ್ಕೊಂಡು ಆಮೇಲೆ ಹಾಕಿ. ಪಾತ್ರೆಯಿಂದ ಡೈರೆಕ್ಟ್ ಹಾಕೋಕ್ಕೋದ್ರೆ ಅಕ್ಕಿಯಲ್ಲಿ ನೀರು ಇರುತ್ತಲ್ವ, ಅದು ಸೇರಿ ಪಲಾವ್ ಸ್ವಲ್ಪ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಕ್ಕಿನ ಆದಷ್ಟು ಸೋರಿಟ್ಟು ಹಾಕಿ. ನೋಡಿ ಇಲ್ಲಿ ನೀರು ಈ ಥರ ಇರುತ್ತಲ್ವ, ನಾವು ಬಗ್ಗಿಸ್ಬಿಟ್ರೆ ಒಟ್ಟಿಗೆ ಅಕ್ಕಿ ಸಮೇತ ಪಾತ್ರೆಯಿಂದ ನೀರು ಸೇರಿಕೊಂಡ್ರೂ ಒಂದೊಂದ್ಸಲ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಈ ನೀರೆಲ್ಲ ಆಚೆ ತೆಗೆದು ಮತ್ತು ಅಕ್ಕಿ ಎಲ್ಲ ತೆಗೆದು ಇದಕ್ಕೆ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನೀವು ಮಿಕ್ಸ್ ಮಾಡಿಟ್ಕೊಂಡು ಇವಾಗ ಉಪ್ಪೆಲ್ಲ ಸ್ವಲ್ಪ ನೋಡ್ಕೊಬೇಕು. ಉಪ್ಪು ಕರೆಕ್ಟ್ ಇಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ, ಆಯಿತಾ. ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ರೆ ಸ್ವಲ್ಪ
ಏನಾದರೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಅಕ್ಕಿನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗತ್ತೆ, ಅಕ್ಕಿ ನೀರು ಆ ಥರ ಏನಾದರೂ ವೇರಿ ಮಾಡ್ಕೋಬೇಕಾಗುತ್ತೆ. ಸೊ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲೆ ಕೆಳಗೆ ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ. ಹಾಕಿದ ತಕ್ಷಣ ಮುಚ್ಚಿಬಿಟ್ರೆ ಮತ್ತು ಇದು ಮಿಕ್ಸ್ ಆಗಿಲ್ಲ ಅಲ್ವಾ ವೆಜಿಟೇಬಲ್ ಮತ್ತು ರೈಸ್ ಕೂಡ ಅಕ್ಕಿ ಕೂಡ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇದೆ ಅಲ್ವಾ. ಈಗ ನನಗೆ ಸ್ವಲ್ಪ ಉಪ್ಪು ನೋಡಿಕೊಂಡೆ, ಉಪ್ಪು ಕಮ್ಮಿ ಅಂತ ಅನ್ನಿಸ್ತಿದೆ, ಸೊ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಂಡು ನೋಡ್ಕೊಳ್ಳಿ ಟೇಸ್ಟು. ಇಲ್ಲ ಮಿಕ್ಸ್ ಮಾಡಿ ನೋಡಿ, ಒಂದು 2 ಮಿನಿಟ್ಸ್ ಬಿಟ್ಟು ನೋಡಿ. ಹರಳು ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಪುಡಿ ಉಪ್ಪು ಹಾಕ್ಕೊಂಡ್ರೆ ನಾವು ಒಳ್ಳೆಯದು, ತಕ್ಷಣ ಗೊತ್ತಾಗತ್ತೆ ನಿಮಗೆ. ಆಲ್ಮೋಸ್ಟ್ ಒಂದು 20-30% ಬೇಯಿಸ್ಕೊಂಡ್ರೆ ಮುಚ್ಚಿದ್ರೇ ಒಳ್ಳೆಯದು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಅಲ್ವಾ. ಹಾಗಾಗಿ ನೀವು ಆದಷ್ಟು ಸ್ವಲ್ಪ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳಿ. ಆಮೇಲೆ ನೀರು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಸಲ ಮುಚ್ಚಿಟ್ಬಿಟ್ರೆ ಮೇಲೆ ಮಸಾಲೆ ಉಳ್ಕೊಬಿಡೋದು, ಇಲ್ಲ ನೀರು ಉಳ್ಕೊಂಬಿಡೋದು, ಇಲ್ಲ ರೈಸ್ ಸರಿ ಕುಕ್ ಆಗದೆ ಇರೋದು, ಆ ಥರ ಆಗುತ್ತೆ. ಇಲ್ಲ ಮುದ್ದೆ ಆಗೋದು, ರೈಸ್ ಹಾಗೆಲ್ಲ ಆಗುತ್ತಲ್ವ. ಸೊ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಕ್ಕಿ ಎಲ್ಲ ಒಡೆದೋಗೋ ಥರ ಮಿಕ್ಸ್ ಮಾಡಿಬಿಡಿ, ಯಾಕಂದರೆ ಆಲ್ರೆಡಿ ನೆನೆಸಿದ್ದೀರಾ. ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಲೆಮನ್ ಹಾಕಿ, ಅರ್ಧದಲ್ಲಿ ಇನ್ನು 1/4 ಭಾಗ ಹಾಕಿದ್ರೆ ಸಾಕು. ಸೊ ನಾನೊಂದು 1/2 ಲೆಮನ್ ತೊಗೊಂಡು ಸ್ವಲ್ಪ 1-2-3 ಸಲ ಸ್ಕ್ವೀಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಕೊಟ್ಟು, ಇವಾಗ ಆಲ್ಮೋಸ್ಟ್ ಅಕ್ಕಿ ಸ್ವಲ್ಪ ಒಂದು 20% ಹಾಕಿದೆ, ಓಕೆನಾ. ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ನ ಹಾಕ್ಕೊಳ್ಳಿ. ವಿಷಲ್ ಹಾಕಿ 2 ವಿಷಲ್ ಬರೆಸಿ, ಇಲ್ಲಾಂದರೆ ಅಕ್ಕಿ ಸರಿಗೆ ಬೇಯಲ್ಲ, ಆಯಿತಾ. ಸೊ 2 ವಿಷಲ್ ಬರೆಸಿ. 2 ವಿಷಲ್ ಬರ್ಸಾದ್ಮೇಲೆ ಹೇಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನೇನು ಹೈಡ್ ಮಾಡ್ತಿಲ್ಲ, ಜಸ್ಟ್ ನಿಮ್ಮ ಮುಂದೆನೇ ಓಪನ್ ಮಾಡ್ತಿದ್ದೀನಿ. ಸೊ ಜಸ್ಟ್ ಕುಕ್ಕರ್ ಪ್ರೆಷರ್ ಹೋಗಿದೆಯಾ ನೋಡ್ಕೊಂಡು ನಿಧಾನಕ್ಕೆ ಓಪನ್ ಮಾಡಿ. ಅನ್ನ ಎಷ್ಟು ಪರ್ಫೆಕ್ಟಾಗಿ ಆಗಿದೆ, ಉದ್ರಾಗಿ, ಎಲ್ಲೂ ಏನೂ ಮಸಾಲೆ ಉಳಿದಿಲ್ಲ, ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ. ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಮೇಲೆ ಕೆಳಗೆ ಮಾಡಿ ಅದನ್ನು ಮತ್ತೆ 1-2 ನಿಮಿಷ ಬೇಕಿದ್ರೆ ಟೈಮ್ ಇದ್ದರೆ ನಿಮಗೆ ಹಾಗೆ ಕ್ಯಾಪ್ನ ಮುಚ್ಚಿಡಿ. ಸೊ ಅನ್ನ ನೀಟಾಗಿ ಅರಳ್ಕೊಳ್ಳುತ್ತೆ, ಆಯಿತಾ. ಟೈಮ್ ಇದ್ದರೆ ಮುಚ್ಚಿಡಿ, ಇಲ್ಲ ಮಿಕ್ಸ್ ಮಾಡಿ ಬಡಿಸಿ. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಆಗಿತ್ತು, ಎಲ್ಲೋ ಏನೂ ಇರಲಿಲ್ಲ. ಲೈಕ್ ತುಂಬ ಆಯಿಲೆಲ್ಲ ಅವಶ್ಯಕತೆ ಇಲ್ಲ, ಮನೆಗಲ್ವಾ ಸ್ವಲ್ಪ ಹೆಲ್ದಿಯಾಗಿ ಮಾಡಿದ್ದೀನಿ. ತುಪ್ಪ ಇದ್ದರೆ ಬೇಕಿದ್ರೆ ಹಾಕ್ಕೊಳ್ಳಿ, ಬಟ್ ಆದಷ್ಟು ಎಣ್ಣೆನ ಅವಾಯ್ಡ್ ಮಾಡಿ. ಸೊ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಯು ಕ್ಯಾನ್ ಪೋಸ್ಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್, ಓಕೆನಾ. ಜಸ್ಟ್ ನಾನು ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಮತ್ತೆ ಬಿಡ್ತಿದ್ದೀನಿ, ಅರಳ್ಕೊಳ್ಳಿ ಅಂತ. ಟೈಮ್ ಇತ್ತು ಅಂತ, ಟೈಮ್ ಇಲ್ಲ ಅಂದರೆ ಆರಾಮಾಗಿ ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ಜಸ್ಟ್ ನಾನು 1-2 ನಿಮಿಷ ಆದಮೇಲೆ ಎಲ್ಲರಿಗೂ ಬಡಿಸ್ಕೊಟ್ಟೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.